ಸರಳಕಾಲದ ಈ ಪ್ರಾರಂಭವಾಗಿ ಪ್ರಸ್ತುತ ವರ್ಷ 50ರ ಸಂಭ್ರಮವನ್ನು ಆಚರಿಸಲು ಸಜ್ಜಾಗಿದ್ದು, ಈ ಪ್ರಯುಕ್ತ ನಾವು ಅನೇಕ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಭ್ರಮಾಚರಣೆಯನ್ನು ಇದೇ ಬರುವ 20, 21 ಹಾಗೂ 22 ಈ 3 ದಿನದಂದು ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮ ದಿವಸ ನಾವು ತಾಲೀಮು ಕೊಬ್ಬದ ಪಂಥ ಅಂತ ಹೇಳುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇದೊಂದು ತುಳುನಾಡಿನಲ್ಲಿ ಪ್ರಪ್ರಥಮವಾಗಿ ನಾವು ಆಯೋಜಿಸಿದ್ದು. ಇದರ ಬಗ್ಗೆ ವಿವರವನ್ನು ನಮ್ಮ ಸಹೋದ್ಯೋಗಿಯವರು ಹೇಳ್ತಾ ಇದ್ದಾರೆ. ಹಾಗೆ 20ರಂದು ನಾವು ಈ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಸಭಾ ಕಾರ್ಯಕ್ರಮವನ್ನು ಸಹ ನಾವು ಅಂದೇ ಆಯೋಜಿಸಿದ್ದೇವೆ. ಅಂದು ಸಾಯಂಕಾಲ ವಿವಿಧ ಧಾರ್ಮಿಕ ಮುಖಂಡರು, ರಾಜಕೀಯ ಧುರೀಣರು ಹಾಗೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ನಾವು ಒಳಗೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಪ್ರಪ್ರಥಮ ದಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮಿ, ಶ್ರೀ ವಜ್ರದೇಹಿ ಮಠ ಗುರುಪುರ ಇವರು ವಹಿಸಲಿದ್ದು, ನಮಗೆ ಆಶೀರ್ವಚನ ಮಾಡಲು ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಕಾಣಿಯೂರು ಮಠ, ಹಾಗೆ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಶ್ರೀರು ಮಠ ಉಡುಪಿ ಇವರು ಆಗಮಿಸಿದರೆ, ಹಾಗೆಯೇ ಸಭಾ ಕಾರ್ಯಕ್ರಮದ ಉಳಿದ ಅಭ್ಯಾಗತರು ಅಂತ ಹೇಳಿದರೆ ಡಾಕ್ಟರ್ ಡಿ ವಿ ವಿಜಯ ಬಳ್ಳಾಳ್ ಧರ್ಮದರ್ಶಿಗಳು, ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನ, ಕೋಟ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಶ್ರೀ ಕೆ ರಘುಪತಿ ಭಟ್ ಮಾಜಿ ಶಾಸಕರು ಉಡುಪಿ ವಿಧಾನಸಭೆ ಕ್ಷೇತ್ರ, ಶ್ರೀ ಪ್ರಮೋದ್ ಮಧುರಾಜ್ ಮಾಜಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ, ಹಾಗೆ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು ಉಡುಪಿ ನಗರಸಭೆ, ದಿನೇಶ್ ಶೆಟ್ಟಿ, ಶ್ರೀ ರಂಜಿತ್ ಕಲ್ಕೂರ, ಸದಾನಂದ ನಂದಾಗೋಡ್, ಪ್ರಸಾದ್ ರಾಜ್ ಕಾಂಚನ್, ಪ್ರಭಾಕರ್ ಜಿ ಹಾಗೂ ಶ್ರೀ ಬಾಲಕೃಷ್ಣ ಶೆಟ್ಟಿ ನಗರಸಭಾ ಸದಸ್ಯರು ಇವರು ಅಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅಂತೆಯೇ ದ್ವಿತೀಯ ದಿನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಾದ ಸಾಮೂಹಿಕ ರಂಗಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ಮತ್ತು ವಾಯುಸ್ತುತಿ ಹವನ ಇವುಗಳು ಅಂದು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ 21ನೇ ಗುರುವಾರ ದಿನ ನಡೆದಿದೆ. ಅಂತೆಯೇ ಕೊನೆಯ ದಿನ ನಮ್ಮದು ಈ ಸ್ವರ್ಣ ಸಂಭ್ರಮದ ಉದ್ಘಾಟನಾ ಕ್ರಮ, ಹಾಗೆ ಪೂರ್ವಾನ ನಮ್ಮದು ವರ್ಷಪೂರ್ತಿ ನಡೆಯುವಂತಹ ಪುನರ್ಪ್ರತಿಷ್ಠಾ ವದಂತಿ ಕಾರ್ಯಕ್ರಮ, ಹಾಗೆ ಸತ್ಯನಾರಾಯಣ ಪೂಜೆ ಮತ್ತು ಮಹಾ ಅನ್ನಸಂತರ್ಪಣೆ ಅಂದು ನಡೆದಿದೆ. ಇದರಲ್ಲಿ ಫಸ್ಟ್ ಪ್ರೈಸ್ ಆಗಿ 44,044, ಸೆಕೆಂಡ್ ಪ್ರೈಸ್ ಆಗಿ 33,133, ಮೂರನೇ ಪ್ರೈಸ್ ಆಗಿ 22,522. ಹಾಗೆ ಇದಕ್ಕೆ ನಿರ್ಣಾಯಕರಾಗಿ KK ಬೇಜ್ ಅವರ ಮಗಳು, ತುಳು ಜನಪದ ವಿದ್ವಾಂಸರವರು, ಮತ್ತು ನವೀನ್ ಕುಮಾರ್ ಅಂತ ಹೇಳಿ ಹಿರಿಯ ತಾಲೀಮು ಶಿಕ್ಷಕರು, ಮತ್ತು ರಾಜೇಶ್ ಶೆಟ್ಟಿ ಗುಂಡಿಬೇರು ಇವರು ಹಿರಿಯ ತಾಲೀಮು ಭಟ್ರು, ಇವರು ಅದರಲ್ಲಿ ಜಡ್ಜ್ ಆಗಿ ಬರಲಿಕ್ಕಿದ್ದಾರೆ. ಹಾಗೆಯೇ ಕಾರ್ಯಕ್ರಮವನ್ನು ನಮ್ಮ ಅಂಬಾಗಿನವರಾದಂತಹ ಸಚೇಂದ್ರ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಮತ್ತು ನಮಗೆ ಇದರಲ್ಲಿ ತಾಲೀಮಿನಲ್ಲಿ ಸ್ವಲ್ಪ ಇದು ಕಂಡಕ್ಟ್ ಮಾಡುವಾಗ ಸ್ವಲ್ಪ ನಮಗೆ ಕೊರತೆ ಇತ್ತು. ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಗೊತ್ತಿರಲಿಲ್ಲ. ಆವಾಗ ನಮಗೆ ಬೆನ್ನೆಲುಬಾಗಿ ನಿಂತವರು ಅಂಬಾಗಿನ ಜನತಾ ವ್ಯಾಯಾಮ ಶಾಲೆಯವರು, ನೀವು ಮುಂದೆ ಹೋಗಿ ನಾವು ನಿಮ್ಮ ಹಿಂದೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿ ತನಕ ಬರಲಿಕ್ಕೆ ಕಾರಣಕರ್ತ